ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಒಂದು ವೇಳೆ ಈ ಮದುವೆ ನಡೆದ್ರೆ ನಮ್ ಜಾಜಿಗೆ ಸುಖದರ ತಾಳಿ ಕಟ್ಟಿದ್ರೆ ನನ್ನ ಹೆಣ ಬೀಳುತ್ತೆ ಅಷ್ಟೇ. ಎದುರಿಗೆ ಅಮ್ಮನವ್ರು ನಿಂತಿದ್ದಾರೆ. ಅವರು ಕಣ್ ಕೊರೈಸೋ ತೇಜಸ್ಸು ನಮ್ಮ ದಾರಿಗೆ ಅಡ್ಡವಾಗಿದೆ. ಯಾಕೆ ಚಿಕ್ಕಮ್ಮ ನನಗೆ ಹೀಗಾಗ್ತಿದೆ? ಇಡೋ ಪ್ರತಿ ಹೆಜ್ಜೆಲೂ ಸೋಲೆ ಆಗ್ತಿದೆ. ಬಂಗಾರಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಚಿಕ್ಕಮ್ಮ. ಜಾಜಿ, ಇಷ್ಟೊಂದು ನಿರಾಶಲಾಗಬೇಡ. ಅಮ್ಮನವರು ಏನಾದರೂ ಒಂದು ದಾರಿ ತೋರಿಸ್ತಾರೆ. ಯಾವ ಅಮ್ಮನವರು ಚಿಕ್ಕಮ್ಮ? ನನಗೆ ಯಾವ ಅಮ್ಮನವರು ಇಲ್ಲ. ಈ ಹುಟ್ಟೆ ನಂದಲ್ಲ. ಇಲ್ಲಿರೋ ತಂದೆ ತಾಯಿ ಬಂಧು ಬಳಗ ಇವ್ರು ಯಾರು ನನ್ನ ಸ್ವಂತದವ್ರಲ್ಲ. ತಾಂಡಾದಲ್ಲಿ ಹುಟ್ಟಿ ಸತ್ತು ನನ್ನನ್ನ ಅಮ್ಮನವರು ಬದುಕಿಸಿದ್ರು. ಈ ಉಸಿರು ಕೊಟ್ಟರು ಯಾಕೆ ಹೇಳಿ? ಅವ್ರ ಸಂಕಲ್ಪ ನೆರವೇರಿಸ್ಕೊಡೋದಕ್ಕೆ ನಂತರ ಉಸಿರಾಡೋ ಒಂದು ಗೊಂಬೆ ಬೇಕಿತ್ತು ಅವ್ರಿಗೆ. ಅದೀಗ ಈಡೇರ್ತು. ನಿನ್ನ ಕೆಲಸ ಮುಗೀತು, ನಡಿ ಇಲ್ಲಿಂದ ಅಂದ್ಬಿಟ್ರೆ ಕೀಲಿ ಕೊಟ್ಟು ಗೊಂಬೆ ಹಾಗೆ ನಾನು ಇಲ್ಲಿಂದ ನಡೀತಾ ಇರಬೇಕು ಅಷ್ಟೇ. ಇಂಥ ಗೊಂಬೆಗೆ ಕನಸು ಕಾಣೋ ಹಕ್ಕಿಲ್ಲ ಚಿಕ್ಕಮ್ಮ. ಬಂಗಾರಿ ಜೊತೆ ಒಡನಾಡಿದ್ದು ಪ್ರೀತಿಸಿದ್ದು ಎಲ್ಲ ನನ್ನ ತಪ್ಪು ಚಿಕ್ಕಮ್ಮ. ಜೀವಾನೇ ಎರವಲ್ ಪಡೆದ ಈ ಜೀವಿಗೆ ಪ್ರೀತಿಸೋ ಅಷ್ಟು ಸ್ವಾತಂತ್ರ್ಯ ಅಮ್ಮನವ್ರು ಕೊಟ್ಟಿಲ್ಲ. ಕೊಟ್ಟಿದ್ರೆ ಹೀಗಾಗ್ತಿರ್ಲಿಲ್ಲ. ಜಾಜಿ, ನಿನಗಾಗಿರೋ ನೋವು ನಿನ್ನ ಕೈಲಿ ಹೀಗೆ ಮಾತಾಡಿಸ್ತಾ ಇದೆ. ನನಗೆ ಅರ್ಥ ಆಗುತ್ತೆ. ಅಮ್ಮನವ್ರ ಸಂಕಲ್ಪದಿಂದ ಪಡೆದಿರೋ ಜೀವ ನಿಂದು. ನಿನ್ನ ಇಷ್ಟಾರ್ಥಗಳನ್ನು ಅಮ್ಮನವ್ರು ಈಡೇರಿಸ್ದೇ ಇರ್ತಾರಾ? ಹೀಗೆ 3 ಹೊತ್ತು ಅಳ್ತಾ ಕೂರೋದನ್ನ ಬಿಟ್ಟು ಯೋಚನೆ ಮಾಡು. ಕಣ್ ತೆರೆದು ನೋಡು. ಬಂಗಾರಿನ ಉಳಿಸ್ಕೊಳ್ಳೋ ದಾರಿ ನಿನಗೆ ಗೋಚರ ಆಗತ್ತೆ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ? ಇಷ್ಟೆಲ್ಲ ಆದ್ಮೇಲೂ ನನ್ನ ಬಂಗಾರಿ ಮದುವೆಗೆ ಅವಕಾಶ ಉಳಿದಿದ್ಯಾ? ಉಳಿದಿದೆ ಜಾಜಿ, ನೀನು ಮನಸ್ಸು ಮಾಡಬೇಕಷ್ಟೆ. ಒಂದು ಕೆಲಸ ಮಾಡ್ತೀಯಾ? ಹೇಳಿ ಚಿಕ್ಕಮ್ಮ. ನನ್ನ ಬಂಗಾರಿ ಮದುವೆ ಆಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡು, ಈಗ ಹೇಗೂ ಅತ್ತೆ ನೀನು ಸುಖದರನ್ನ ಮದುವೆ ಆಗಬಾರ್ದು ಅಂತ ಕೂತಿದ್ದಾರೆ. ಇದೇ ಅವಕಾಶನ ಬಳಸ್ಕೊಂಡು ಬಂಗಾರಿನ ಅತ್ತೆ ಮಾವನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸು. ಇವನನ್ನೇ ಮದುವೆ ಆಗ್ತೀನಿ ಅಂತ ಹೇಳು. ಅವರಿಬ್ರು ಖಂಡಿತ ಒಪ್ತಾರೆ. ನಿನ್ನ ಬಂಗಾರಿ ಮದುವೆ ಆಗೇ ಆಗುತ್ತೆ. ಇಲ್ಲ ಚಿಕ್ಕಮ್ಮ, ಅಜ್ಜ ಇದಕ್ಕೆಲ್ಲ ಒಪ್ಪಲ್ಲ. ಪ್ರಯತ್ನ ಮಾಡು ಜಾಜಿ. ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿದೆ? ನೋಡು, ಪ್ರೀತಿ ಮಾಡಬಾರ್ದು. ಮಾಡಿದ್ರೆ ಈ ಥರ ಹೇಡಿಗಳ ಥರ ಅಳ್ತಾ ಕೂರಬಾರ್ದು. ಒಬ್ರನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದುವೆ ಆಗೋ ಕಷ್ಟ ಏನು ಅಂತ ನನಗೆ ಗೊತ್ತು. ಆ ದುಃಖ ಕಷ್ಟಗಳೆಲ್ಲ ನನಗೆ ಇರಲಿ. ನೋಡು, ಒಂದ್ಸಲ ಕೊರಳಿಗೆ ತಾಳಿ ಬಿದ್ದ ಮೇಲೆ ಮುಂದೇನು ಮಾಡೋಕ್ಕಾಗಲ್ಲ. ಜೀವನ ಪರ್ಯಂತ ಕಷ್ಟ ಅನುಭವಿಸ್ತಾನೆ ಇರಬೇಕಾಗತ್ತೆ. ಯೋಚನೆ ಮಾಡು.
ನಿನ್ನ ಬದುಕು ನನ್ನ ಹಾಗೆ ಹಾಳಾಗೋದು ಬೇಡ. ಧೈರ್ಯ ಮಾಡು. ಈಗಲೇ ಹೋಗಿ ಬಂಗಾರಿನ ಕರ್ಕೊಂಡು ಬಂದು ಅತ್ತೆ ಮಾವನ ಮುಂದೆ ನಿಲ್ಲಿಸು. ಹೋಗು ಹೋಗು ಜಾಜಿ, ಹೋಗು. ಮಣಿಕಂಠ, ನಾನು ಒಳಗೆ ಬರೋದಿಲ್ಲ. ನೀನೇ ಒಳಗೆ ಹೋಗಿ ಆ ಸುಖದರನ್ನ ಹುಡುಕು. ಸರಿ ಗುರುಗಳೇ. ಗುರುಗಳೇ, ಅಲ್ಲಿ ನೋಡಿ. ನಡಿ. ಬಂಗಾರಿ, ಬಂಗಾರಿ, ನಾನಿವತ್ತು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ಏನಂದೆ ನೀನು? ನಾನು ಮನೇಲಿ ಮಾತಾಡಬೇಕು, ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಾನು ಮಾತಾಡ್ತಿದ್ದೆ ಅಂತ ಅಲ್ವಾ? ಇವತ್ತು ಆ ಮಾತನ್ನು ನಿಜ ಮಾಡ್ತೀನಿ. ಏನಾದರೂ ಆಗಲಿ, ಇವತ್ತಿಡೀ ಮನೆಯವ್ರ ಸಮ್ಮುಖದಲ್ಲಿ ಶಂಕರಜ್ಜನ ಮುಂದೆ ನಿನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ. ಮದುವೆ ಆದರೆ ನಿನ್ನನ್ನೇ ಆಗೋದು ಅಂತ ಹೇಳ್ತೀನಿ. ಬಾ ಹೋಗೋಣ. ನಿಜ ಹೇಳ್ತಿದೀಯ ಜಾಜಿ? ನಿಜಾನೇ ಹೇಳ್ತಿದ್ದೀನಿ ಬಂಗಾರಿ. ಇನ್ನು ತಡ ಮಾಡಿದ್ರೆ ಆಗೋದಿಲ್ಲ. ನಾಳೆ ನನ್ನ ಲಗ್ನ ಪತ್ರಿಕೆ ತಯಾರಾಗ್ತಿದೆಯಂತೆ. ಈಗ ನಾನು ಕಣ್ಣೀರಿಡ್ತಾ ಕೂತ್ಕೊಂಡ್ರೆ ಕೊನೆವರೆಗೂ ನನಗೆ ಕಣ್ಣೀರೇ ಗತಿಯಾಗತ್ತೆ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಬದುಕು ನನ್ನ ಹಕ್ಕು. ನೀನೇ ನನ್ನ ಗಂಡ ಬಂಗಾರಿ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನನ್ನ ಗಂಡ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀನ್ ಈ ಮಾತು ಹೇಳ್ತಿದೀಯ ಜಾಜಿ? ಹೌದು ಕಣೋ ಬಂಗಾರಿ, ನಾನೇ ಈ ಮಾತು ಹೇಳ್ತಿರೋದು. ಇವತ್ತು ಸುನೀತಾ ಚಿಕ್ಕಮ್ಮ ನನ್ನ ಕಣ್ ತೆರೆಸಿದ್ರು. ಅವ್ರು ಏನಂದ್ರು ಗೊತ್ತಾ? ಬೇರೆಯವ್ರಿಗೋಸ್ಕರ ಪ್ರೀತಿನ ಬಲಿ ಕೊಡಬಾರ್ದು, ಹಾಗೆ ಬಲಿ ಕೊಡೋದೇ ಆದರೆ ಅಂಥವ್ರ ಪ್ರೀತಿನೇ ಮಾಡಬಾರ್ದು ಅಂದರು. ಎಷ್ಟು ನಿಜ ಅಲ್ವಾ? ಬಾ ಹೋಗೋಣ. ಇವತ್ತೆಲ್ಲರ ಮುಂದೆ ನಿನ್ನ ನಿಲ್ಲಿಸಿ ನನ್ನ ಮನಸ್ಸಲ್ಲಿರೋದನ್ನು ಹೇಳ್ತೀನಿ. ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನೀನ್ ಮನೆಗೆ ಹೋಗಿ ನನ್ನೇ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ಹೇಳ್ತೀಯಾ? ಅನುಮಾನನೇ ಬೇಡ ಕಣೋ ಬಂಗಾರಿ, ನಾನು ಹೇಳ್ತೀನಿ, ನೋಡ್ತಿರು. ಅದು ಮೊನ್ನೆ ಅಷ್ಟು ಭಯ ಭಯ ಅಂತಿದ್ದೆ. ಅಂತಿದ್ದೆ, ಆದ್ರೆ ಈಗಲ್ವಲ್ಲ. ಪ್ರೀತಿ ಉಳಿಸ್ಕೋಬೇಕು ಅಂದ್ರೆ ಧೈರ್ಯ ತಗೋಬೇಕು. ಆದ್ರೆ ನೀನ್ ಇಷ್ಟು ಧೈರ್ಯವಂತ ಅಂತ ಗೊತ್ತಿರ್ಲಿಲ್ಲ ಬಿಡು. ನಿನಗಂತೂ ಧೈರ್ಯ ಇಲ್ಲ, ನಾನಾದ್ರೂ ಧೈರ್ಯ ತಗೋಬೇಕಲ್ಲ. ಈಗ ಸುಮ್ಮನೆ ಬಾ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡ. ಇನ್ನೊಂದು ಪ್ರಶ್ನೆ ಕೇಳಿದ್ರು ಚಚ್ಚಿ ಬಿಡ್ತೀನಿ. ಬಾ. ಜಾಜಿ, ನಾನು ಯಾರಂತ ನೆನಪಾಯ್ತಾ? ನಾಳೆ ನನ್ನನ್ನು ಮದುವೆ ಆಗ್ತಿರೋಳು. ನನ್ನ ಪರಿಚಯ ಇಲ್ಲ ಅಂದರೆ ಹೇಗೆ? ಇರಲಿ ಬಿಡು, ನನ್ನ ಪರಿಚಯ ಇಲ್ದಿದ್ರೂ ಪರವಾಗಿಲ್ಲ. ನಿನ್ನ ನೋಡಕ್ಕೆ ಬಂದಾಗ ನೀನು ನನ್ನನ್ನು ಕಣ್ಣೆತ್ತಿ ನೋಡಿದ್ದು ಕೂಡ ನನಗೆ ನೆನಪಿಲ್ಲ. ಮೊದಲು ಹೀಗೆ ಹುಡುಗಿರೆಲ್ಲ ಸ್ವಲ್ಪ ನಾಚ್ಕೋತಾರೆ ಅಲ್ವಾ?
ಯಾಕೇನು ಮಾತಾಡ್ತಾ ಇಲ್ಲ? ಜಾಜಿ ಅವ್ರೇನಾದ್ರೂ ಮೌನ ವೃತ್ತದಲ್ಲಿದ್ದಾರೋ ಹೇಗೆ? ಇರ್ಲಿ, ವಿಷಯ ತಲುಪ್ತು. ಪಟ್ಟಣ್ ಶೆಟ್ಟಿ ಹೇಳಿದ್ರು ನಾಳೆನೇ ಲಗ್ನ ಪತ್ರಿಕೆ ಬರೀತಿದಾರಂತೆ. ನಾಳೆ ನಾನು ನಮ್ಮ ಮಾವ ಬರ್ತೀವಿ. ಇವತ್ತು ಸ್ವಲ್ಪ ಕೆಲಸ ಆಯಿತು ಅಂತ ಈ ಚಕ್ರಾಪುರಿಗೆ ಬಂದೆ. ನನ್ನ ಸೌಭಾಗ್ಯ ನೋಡು, ನಮ್ಮ ಮನೆ ಗೃಹಲಕ್ಷ್ಮಿ ನನ್ನ ಕಣ್ಮುಂದೆನೇ ಬಂದು ನಿಂತಿದ್ದಾಳೆ. ಆಹಾ, ಸುಖದರನ ಭಾಗ್ಯದ ಬಾಗಿಲು ತೆರೆದಾಯ್ತು. ತಗೋ. ತಗೋ ಜಾಜಿ. ಏನಿದು? ಅಬ್ಬಾ, ಅಂತೂ ನಮ್ಮ ಹುಡುಗಿ ಮಾತಾಡ್ಬಿಟ್ಲು. ಏನಿದು ಹೇಳಿ. ತಗೋ, ಇದನ್ನ ನಿಮ್ಮ ಅಜ್ಜನ ಕೊಡು. ಇದೇನು ಅಂತ ಹೇಳ್ದೆ ತಗೊಳ್ಳೋದಿಲ್ಲ ನಾನು. ನಾನು ಕೊಟ್ಟರು ಅನುಮಾನನಾ? ತಗೋ ಜಾಜಿ, ಇದನ್ನು ತಗೊಂಡೋಗಿ ನಿಮ್ಮ ಶಂಕರಜ್ಜನ ಕೊಡು. ನಾಳೆ ಬರ್ತೀನಿ, ಸಿಗ್ತೀನಿ. ನಿನ್ನ ಜೊತೆ ಮಾತಾಡೋದು ತುಂಬಾ ಇದೆ. ಬಾರೋ ಬಂಗಾರಿ. ಅವಳ ಕೈಗೆ ಏನು ಕೊಟ್ಟೆ? ಮಂತ್ರಿಸಿ ಕೊಟ್ಟಿರೋ ವಶೀಕರಣ ನಿಂಬೆ ಗುರುಗಳೇ. ನೋಡ್ತಾ ಇರಿ, ಅವಳು ಮನೆ ತಲುಪೋದ್ರೊಳಗೆ ಹೇಗೆ ನನ್ನ ಕೈ ವಶವಾಗಿರ್ತಾಳೆ ಅಂತ. ಶಹಬಾಸ್ ಸೂರ್ಯಾಂಶು, ಶಹಬಾಸ್. जाजी 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 बा बा बा
ಸ್ವಹ ಹ್ರೀಂ ನಿತಾಂಬಿನಿ ನೀಲಮಯೀ ಪಟ್ ಪರದಾಟು ದೃಷ್ಟಿ ಬಾ 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 ವಶೀಕರಣ ಭಗವೇಲ್ ಸಟ್. ಜಾಜಿ, ಈಗ ನೀನು ನನ್ನ ವಶದಲ್ಲಿದೀಯಾ. ದೇಹ, ಮನಸ್ಸು, ಬುದ್ಧಿ ನನ್ನ ವಶದಲ್ಲಿದೆ. ನಾನು ಹೇಳ್ದಂತೆ ನೀನು ಕೇಳ್ತೀಯ. ನಾನು ನಿನ್ನ ವಶೀಕರಣದಿಂದ ಬಿಡಿಸದ ಹೊರತು ನಿನಗೆ ಬಿಡುಗಡೆ ಇಲ್ಲ. ಜಜ್ಜಿ 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 ಜಾಜಿ, ಪೆಟ್ಟಿಗೆ ನಾ ಬಚ್ಚಿಟ್ಕೋ.
ಜಾಜಿ ಬಂಗಾರಿನ ಕರ್ಕೊಂಡು ಮನೆಗೆ ಹೋಗು. ಜಾಜಿ, ಇನ್ನು ನಾನು ಏನು ಹೇಳ್ತೀನೋ ಅದನ್ನೇ ಹೇಳ್ತೀಯ ನೀನು.